ಲವ್ ಜಿಹಾದ್ ಪ್ರಕರಣ ಈಗ ಮತ್ತೊಂದು ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಆಗಿರುವಂತಹ ಪ್ರಕರಣ ಇದು. ಬೆಂಗಳೂರಲ್ಲಿ ಲವ್ ಜಿಹಾದ್ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇರೋದು. ಪ್ರೀತಿ ಹೆಸರಿನಲ್ಲಿ ಮದುವೆಯಾಗಿ ಯುವತಿಗೆ ವಂಚನೆಯನ್ನ ಮಾಡಿರೋದು. ಸೈಯದ್ ಇಂತಿಯಾಜ್ ವಿರುದ್ಧ ಈಗ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಪತ್ನಿ. ದೂರು ಕೊಡ್ತಾ ಇದ್ದಂತೆ ಪತ್ನಿ ಮಗು ಬಳಿ ಸೈಯದ್ ಓಡಿ ಬರ್ತಾನೆ. ಹಿಂದೂ ಯುವತಿಯನ್ನ ಪ್ರೀತಿಸಿ ಮದುವೆ ಆಗಿರ್ತಾನೆ ಸೈಯದ್. ಮಗುವಾದ ಬಳಿಕ ಇಸ್ಲಾಂಗೆ ಮತಾಂತರವನ್ನ ಮಾಡಿದ್ದ. ಬಳಿಕ ಪತ್ನಿ ಮಗುವನ್ನ ಬಿಟ್ಟು ಹೋಗಿರ್ತಾನೆ ಅವನು ಸೈಯದ್. ಮತ್ತಿನ್ಯಾರನ್ನು ಹುಡ್ಕೊಂಡು ಹೋಗಿರ್ತಾನೆ. ಅವರಲ್ಲಿ ಎಷ್ಟು ಬೇಕಾದ್ರೂ ಮದುವೆ ಆಗ್ಬೋದಲ್ಲ. ಬಿಟಿಎಂ ಲೇಔಟ್ ನಿವಾಸಿ ಸೈಯದ್ ಇಂತಿಯಾಜ್ ಇದೀಗ ಪತ್ನಿ ಮಗುವನ್ನ ಕರೆದುಕೊಂಡು ಹೋಗಿದ್ದಾನೆ ಸೈಯದ್. ನೋಡ್ರಪ್ಪ, ಆಮೇಲೆ ಏನು ಹೆಚ್ಚು ಕಡಿಮೆ ಆಗಬಾರ್ದು. ಹೇಗೆ ಅಂತಂದ್ರೆ ಅವ್ರು ಕನ್ಸಿಡರೇ ಮಾಡೋದಿಲ್ಲ ಅವ್ರ ಹೆಂಡತಿ ಅಂತ ಹೇಳಿ. ಹಿಂದೂ ಯುವತಿಯನ್ನ ಮದುವೆ ಆದರೆ ಅವಳು ಕನ್ವರ್ಟ್ ಆಗಲೇಬೇಕು. ಅವಾಗಲೇ ಅವಳನ್ನು ಹೆಂಡತಿ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲದೆ ಇದ್ರೆ ಕನ್ಸಿಡರೇ ಮಾಡೋದಿಲ್ಲ. ಇದು ಅಲ್ಲಿರೋದು. ಇದ್ರ ಬಗ್ಗೆ ಯಾವನು ಮಾತನಾಡೋದಿಲ್ಲ, ಇದ್ರ ಬಗ್ಗೆ ಹೇಳೋದೂ ಇಲ್ಲ. ಹೇಳಿದ ತಕ್ಷಣ ಅವನು ಕೋಮುವಾದಿ. ರೀ, ಅದು ಪ್ರೀತಿ ರೀ, ಹೆಂಗಾದ್ರೂ ಹುಟ್ಟಬೋದು ಅಂತಾರೆ. ಅದೇ ಯಾರಾದರೂ ಹಿಂದೂ ಯುವಕ ಯಾರಾದರೂ ಮುಸ್ಲಿಂ ಯುವತಿಯನ್ನ ಕರ್ಕೊಂಡು ಬಂದರೆ ಹೆಂಗಿರುತ್ತೆ ಅವಾಗ? ಮೊನ್ನೆ ಆಯ್ತಲ್ಲ, ಧಮಕಿ ಹಾಕೋದು, ಹೊಡೆಯೋದು ಇವೇ ನಡೆಯುತ್ತೆ. इम्तियाज़ ने मुझे कन्वर्ट करा के शादी से पहले अब छोड़ के मुझे भाग गए। उनके माता-पिता भी मिले हुए हैं। उनके माता-पिता को फ़िक्र ही नहीं है, वो कहाँ पे बोल रहे कि कहाँ तो भी होगा, छोड़ो, तुम्हें काहे को इतना टेंशन ले रही सो, इतना करके बोल रहे हैं। मैं बोल रही हूँ कि कंप्लेंट करो अम्मी, बच्ची को रख लो। क्या बोल रहे हैं कि मुझे बच्ची भी नको, मुझे बहू भी नको, मुझे मेरा बेटा भी नको करके बोल रहे हैं। मुझे घर के अंदर आने नहीं दे रहे। वो मैं बाहर इधर से उधर भटक रही हूँ बच्ची को लेके। मेरे पास पैसे भी नहीं है कि मैं कहाँ तो भी रहूँ। यहाँ पे मेरे शौहर देख के कहाँ तो भी किसके घर में बैंगलोर में हूँ। ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈ ರೀತಿಯಾಗಿ ಹೋಗೋರಿಗೆ ನೀನು ಆಯ್ಕೆ ಮಾಡ್ಕೊಂಡಿರೋದಮ್ಮ, ನೀನು ಆಯ್ಕೆ ಮಾಡ್ಕೊಂಡು ಹೋಗಿದ್ಯಲ್ವಾ? ನಿನಗೆ ಬೇರೆ ಯಾರೂ ಸಿಗ್ಲಿಲ್ವಾ? ಅವರೇ ಬೇಕಾಗಿತ್ತಾ ಅಂತ ಕೇಳೋಕೆ ಶುರು ಮಾಡ್ಬಿಟ್ಟಿದ್ದಾರೆ ತುಂಬಾ ಜನ. ನೀನೇ ಅನುಭವಿಸ್ಕೊಳ್ಳೋ ಅಂತ ಪರಿಸ್ಥಿತಿಗೆ ಹೋಗ್ತಾರೆ. ಫೈನಲಿ ಏನಾಯ್ತು ಇವಾಗ ಈ ಕೇಸು? ಅರುಣ್, ಬೆಂಗಳೂರಿನ ಬಿಟಿಎಂ ಲೇಔಟ್ ಇಮ್ತಿಯಾಜ್ ಅನ್ನುವಂತ ಯುವಕ ಹಿಂದೂ ಯುವತಿಯನ್ನ ಪ್ರೀತಿಸಿ ಮದುವೆ ಆಗಿರ್ತಾನೆ. ಮದುವೆ ಆದ ಬಳಿಕ 1 ವರ್ಷಗಳ ಕಾಲ ಇಬ್ರು ಕೂಡ ಅನ್ಯೋನ್ಯವಾಗಿರ್ತಾರೆ. ಅನ್ಯೋನ್ಯವಾಗಿದ್ದಂತ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದು ಮಗು ಕೂಡ ಆಗಿರುತ್ತೆ. ಮಗು ಆದ ಬಳಿಕ ಆಕೆಗೆ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡ್ತಾರೆ. ಮತಾಂತರವಾದ ಬಳಿಕ ಆತ ಮಗು ಮತ್ತೆ ಹೆಂಡತಿಯನ್ನ ಬಿಟ್ಟು ಆತ ಎಸ್ಕೇಪ್ ಆಗಿರ್ತಾನೆ ಅನ್ನುವಂತ ಆರೋಪವನ್ನ ಮಾಡಿ ನಿನ್ನೆ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಿಗೆ ಒಂದು ದೂರು ಕೂಡ ಕೊಟ್ಟಿತ್ತು. ದೂರು ಕೊಟ್ಟಂತ ವಿಚಾರ ತಿಳಿದಂತ ಇಂತಿಯಾಜ್ ಆ ಕೂಡಲೇ ಬಂದು ಮಗು ಮತ್ತೆ ಹೆಂಡತಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಈತ ಆಕೆ ಮತಾಂತರವಾದ ಬಳಿಕ ಆಕೆಯನ್ನ ಬಿಟ್ಟು ಹೋಗಿದ್ದಂತ ಕಾರಣಕ್ಕಾಗಿ ಆಕೆ ನೊಂದು ಏನ್ ಮಾಡ್ಬೇಕು ಅನ್ನೋದು ತಿಳಿಯದೆ ವಕೀಲರ ಒಬ್ಬರ ಸಹಾಯದಿಂದ ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ರು. ದೂರು ಕೊಟ್ಟ ಬಳಿಕ ಆ ವಿಚಾರ ತಿಳಿದಂತ ಇಂತಿಯಾಜ್ ಹೆಂಡತಿ ಮಗು ಇಬ್ಬರನ್ನು ಕೂಡ ಕರೆದುಕೊಂಡು ಹೋಗಿದ್ದಾನೆ ಮನೆಗೆ ಅನ್ನುವಂತ ಮಾಹಿತಿಗಳು ಕೂಡ ಸಿಕ್ಕಿರುವಂತದ್ದು. ಅರುಣ್, ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.